ಎಲ್ರಿಗೂ ನಮಸ್ಕಾರ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಅಪ್ಪ ಅಮ್ಮನ ಆಸ್ತಿ ಮತ್ತು ಹಿರಿಯರ ಆಸ್ತಿಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಹೊಸ ನಿಯಮವನ್ನು ಜಾರಿಗೆ ತಂದಿದ್ದು, ಇನ್ನು ಮುಂದೆ ಇಂತಹ ಮಕ್ಕಳಿಗೆ ಅಪ್ಪ ಅಮ್ಮನ ಆಸ್ತಿ ಮತ್ತು ಹಿರಿಯರ ಆಸ್ತಿಯಲ್ಲಿ ಪಾಲು ಸಿಗದಂತೆ ಆದೇಶವನ್ನು ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರ ಈಗ ಹಿರಿಯರ ಆಸ್ತಿಗೆ ಸಂಬಂಧಪಟ್ಟಂತೆ ರಾಜ್ಯಾದ್ಯಂತ ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಇಂತಹ ಮಕ್ಕಳು ಅಪ್ಪ ಅಮ್ಮನ ಆಸ್ತಿ, ಹಿರಿಯರ ಆಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಯಾವ ಮಕ್ಕಳಿಗೆ ಅಪ್ಪ ಅಮ್ಮನ ಆಸ್ತಿ ಮತ್ತು ಹಿರಿಯರ ಆಸ್ತಿಯಲ್ಲಿ ಪಾಲು ಸಿಗುವುದಿಲ್ಲ? ಈ ಕುರಿತಂತೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮವೇನು? ಇವೆಲ್ಲದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ಒಬ್ಬ ತಂದೆ ತಾಯಿಯನ್ನ ವೃದ್ಧಾಪ್ಯದಲ್ಲಿ ನೋಡಿಕೊಳ್ಳದ ಮಕ್ಕಳಿಗೆ ಅವರ ಆಸ್ತಿಯಲ್ಲಿ ಪಾಲು ಕೊಡಬಾರದು ಅಂತ ಈಗ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅಷ್ಟೇ ಮಾತ್ರವಲ್ಲದೆ, ತಂದೆ ತಾಯಿ ಅಥವಾ ಹಿರಿಯರನ್ನ ಆರೈಕೆ ಮಾಡದ ಮಕ್ಕಳು ಅಥವಾ ಸಂಬಂಧಿಕರಿಗೂ ಕೂಡ ಅವರ ಆಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಕೊಡಬಾರದು ಅಂತ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಅದೇ ರೀತಿಯಲ್ಲಿ ತಂದೆ ತಾಯಿಯಾದವರು ಮಕ್ಕಳು ತಮ್ಮನ್ನ ಆರೈಕೆ ಮಾಡದೇ ಇದ್ದಲ್ಲಿ ಅವರಿಗೆ ಕೊಟ್ಟ ಆಸ್ತಿಯನ್ನ ವಾಪಸ್ ಪಡೆದುಕೊಳ್ಳಬಹುದು, ಅಂದರೆ ವಿಲ್ಲನ್ನ ರದ್ದು ಮಾಡಬಹುದು. ಈ ಕುರಿತಂತೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈಗ ಆದೇಶವನ್ನು ಹೊರಡಿಸಿದ್ದು, ತಂದೆ ತಾಯಿ ಅಥವಾ ಹಿರಿಯರನ್ನ ಆರೈಕೆ ಮಾಡದ ಮಕ್ಕಳು ಅಥವಾ ಸಂಬಂಧಿಕರಿಗೆ ಅವರ ಆಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಕೊಡಲಾಗುವುದಿಲ್ಲ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿಯಲ್ಲಿ ತಂದೆ ತಾಯಿಯಾದವರು ಅಥವಾ ಸಂಬಂಧಿಕರು ತಮ್ಮ ಆಸ್ತಿಯನ್ನ ವಿಲ್ ಅಥವಾ ದಾನಪತ್ರದ ಮೂಲಕ ನೀಡಿರುವುದನ್ನ ರದ್ದು ಕೂಡ ಮಾಡಬಹುದು. ಮಕ್ಕಳು ಅಥವಾ ಸಂಬಂಧಿಕರು ಹಿರಿಯರ ಆರೈಕೆಯನ್ನು ಮಾಡದೇ ಇದ್ದರೆ, ಅಂದರೆ ಅವರ ಆಸ್ಪತ್ರೆಗೆ ಖರ್ಚು ಅಥವಾ ಅವರ ದೈನಂದಿನ ಖರ್ಚುಗಳನ್ನು ನೋಡಿಕೊಳ್ಳದೇ ಇದ್ದರೆ ಅವರಿಗೆ ಕೊಟ್ಟ ದಾನಪತ್ರವನ್ನು ರದ್ದು ಮಾಡಬಹುದು, ಅಂದರೆ ಆಸ್ತಿಯ ವಿಲ್ಲನ್ನು ರದ್ದು ಮಾಡಬಹುದಾಗಿದೆ. ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣಾ ಮತ್ತು ಕಲ್ಯಾಣ ಕಾಯ್ದೆಯ ಅಡಿಯಲ್ಲಿ ಈ ನಿಯಮವನ್ನು ಜಾರಿಗೆ ತರಲಾಗಿದೆ. ಇನ್ನು ಮುಂದೆ ಮಕ್ಕಳಾದವರು ಕೇವಲ ತಂದೆ ತಾಯಿಯಿಂದ ಆಸ್ತಿ ಪಡೆದುಕೊಳ್ಳುವುದು ಮಾತ್ರವಲ್ಲ, ಅವರ ಆರೈಕೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಮಕ್ಕಳು ತಂದೆ ತಾಯಿಯ ಆರೈಕೆ ಮಾಡದೇ ಇದ್ದರೆ ಅವರಿಗೆ ತಂದೆ ತಾಯಿಯ ಆಸ್ತಿಯಲ್ಲಿ ಯಾವುದೇ ರೀತಿಯ ಪಾಲು ಸಿಗುವುದಿಲ್ಲ. ಅಷ್ಟೇ ಮಾತ್ರವಲ್ಲದೆ, ಈಗಾಗಲೇ ಪಾಲು ಪಡೆದುಕೊಂಡಿದ್ದರೆ ಅದನ್ನು ಕೂಡ ರದ್ದು ಮಾಡಲಾಗುತ್ತೆ. ಸ್ನೇಹಿತರೆ, ತಂದೆ ತಾಯಿ ಆಸ್ತಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನಮಗೆ ದಯವಿಟ್ಟು ಕಮೆಂಟ್ ಮಾಡಿ.